ಹಾಯ್ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಏನು 25ಕ್ಕೆ SDA ಮತ್ತು ಕಂಡಕ್ಟರು ಮತ್ತು ಕಿರಿಯ ಸಹಾಯಕ ಮತ್ತು ಸಹಾಯಕ ಸಂಚಾರ ನಿರೀಕ್ಷಕ ಎಕ್ಸಾಮ್ಸ್ ಇದೆಯಲ್ಲ, ಅದಕ್ಕೆ ಸಿಲೆಬಸ್ ನೋಡಿ. ಇನ್ನೊಂದ್ಸಲ ಯಾರೋ ಸಿಲೆಬಸ್ ಹೇಳ ಅಂತ ಹೇಳಿದರು. ಸೇಮ್ ಸಿಲೆಬಸ್ ಇರುತ್ತೆ. ಏನು FD ಇದೆಯಲ್ಲ ಅದೇ ಸಿಲೆಬಸ್ ಇರುತ್ತೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳದ್ದು ಇರುತ್ತೆ, ಕೋಆಪರೇಟಿವ್ ಸೊಸೈಟಿದು ಇರುತ್ತೆ ನೋಡಿ. ಇದನ್ನು ಎಲ್ಲ ಓದ್ಕೊಳ್ಳಿ. ಮತ್ತು ಮೆಂಟಲ್ ಎಬಿಲಿಟಿ ಕೇಳ್ತಿದ್ರಲ್ಲ, ಸೊ ಮೆಂಟಲ್ ಎಬಿಲಿಟಿನೂ ಕೇಳ್ತಾರೆ. ಇದರಲ್ಲಿ ಕೊಟ್ಟಿಲ್ಲ, ಓಕೆನಾ. ಪ್ರಚಲಿತ ಘಟನೆಗಳು, ದೈನಂದಿನ ಗ್ರಹಿಕೆ ವಿಷಯಗಳು ಅಂತ ಕರೆಂಟ್ ಅಫೇರ್ಸ್ ಇದೆಲ್ಲ ಇಷ್ಟೇ ಕೊಟ್ಟಿದ್ದಾರೆ. ಬಟ್ ಮೆಂಟಲ್ ಎಬಿಲಿಟಿನೂ ನೋಡ್ಕೊಳ್ಳಿ, ಕೇಳ್ತಾರೆ. ಇನ್ ಕೇಸ್ ಕ್ವಶನ್ 10-12 ಕ್ವಶನ್ ಬಂದರೆ ಏನು ಮಾಡೋಕ್ಕಾಗಲ್ಲ. ಸೊ ನೀವು ಮೆಂಟಲ್ ಎಬಿಲಿಟಿನ ಓದ್ತಾ ಇರಬೇಕು. ಸೇಮ್ ಸಿಲೆಬಸ್ ಇರುತ್ತೆ. ಮತ್ತು ನೋಡಿ, ನೀವು ಏನು ರಿವಿಷನ್ ಜಾಸ್ತಿ ಮಾಡಬೇಕಂದ್ರೆ, ಜಾಸ್ತಿ ಇನ್ ಡೆಪ್ತಾಗಿ ಓದೋದಕ್ಕಿಂತ SDಯಲ್ಲಿ ಸಿಂಗಲ್ ಲೈನ್ಸ್ನೇ ಜಾಸ್ತಿ ನೋಡ್ಕೊಳ್ಳಿ. ಕೃತಿಗಳು, ಯುದ್ಧಗಳು, ಆರ್ಟಿಕಲ್ಸು, ಓಕೆನಾ, ಈ ಥರದ ಮೇಲೆ ನೋಡ್ಕೊಳ್ಳಿ. ಮತ್ತು ಅರೇಂಜ್ಮೆಂಟ್ ಜಾಸ್ತಿ ಕೇಳ್ತಿದ್ದಾರೆ ನೋಡಿ, ಅರೇಂಜ್ ಮಾಡೋದು ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ಜಾಸ್ತಿ. ಈಗ ರಾಜರದ ಅರೇಂಜ್ ಕೇಳ್ತಿದ್ದಾರೆ, 1 by 1 ಯಾರಂತೇಳಿ. ಸೊ ನಾವು ಅದ್ರ ಬಗ್ಗೆ ಡೀಟೇಲಾಗಿ ಓದಿರ್ತೀವಿ, ಬಟ್ ಅರೇಂಜ್ ಮಾಡೋದು ಗೊತ್ತಿರಲ್ಲ. ಮತ್ತು ದಿವಾನ್ರದ್ದು ಕೇಳಿರ್ತಾರೆ, ದಂಗೆಗಳದ್ದು ಕೇಳಿರ್ತಾರೆ, ಓಕೆನಾ. ಅರೇಂಜ್ ಮಾಡೋದು ನೋಡ್ಕೊಳ್ಳಿ. ಮತ್ತು ಯಾವುದೋ ಸಂಸ್ಥೆಗಳ ಸ್ಥಾಪನೆ ಆಗಿದ್ದರೆ ಅದರದ್ದು ಇಯರ್ ವೈಸ್ ನೋಡ್ಕೊಳ್ಳಿ, ಅದು ಅರೇಂಜ್ ಮಾಡೋದು ಜಾಸ್ತಿ ಕೇಳ್ತಿದ್ದಾರೆ. ಮತ್ತು ಸ್ಟೇಟ್ಗಳದ್ದು ನೋಡ್ಕೊಳ್ಳಿ, ಎಲ್ಲ ಸ್ಟೇಟು ಅರೇಂಜ್ ಮಾಡೋದು ಕೇಳ್ತಾರೆ. ಪೂರ್ವದಿಂದ ಪಶ್ಚಿಮ, ಪಶ್ಚಿಮದಿಂದ ಪೂರ್ವ, ದಕ್ಷಿಣದಿಂದ ಉತ್ತರ, ಉತ್ತರದಿಂದ ದಕ್ಷಿಣ, ಓಕೆನಾ. ನೋಡಿ, ನಿನ್ನೆ FDಯಲ್ಲಿ ಬಂದರುಗಳು ಕೇಳಿದರು, ಬಂದರುಗಳು ಅರೇಂಜ್ ಮಾಡೋದು ಕೇಳಿದರು. ಮತ್ತು ಆರ್ಗನೈಸೇಷನ್ ಮೇಲೆ WTO, ಗ್ಯಾಟು ಅದ್ರ ಮೇಲೆ ಅರೇಂಜ್ ಮಾಡೋದು ಕೇಳಿದರು, ಓಕೆನಾ. ಮತ್ತು ದಂಗೆಗಳದು ಕೇಳಿದರು. ಸೊ ಈ ಥರದ ಮೇಲೆ ನೋಡ್ಕೊಳ್ಳಿ. ಕೃತಿಗಳು ನೋಡ್ಕೊಳ್ಳಿ ಜಾಸ್ತಿ. ಹಿಸ್ಟ್ರಿ ಮೇಲೆ 20 ಕ್ವಶನ್ ಬಂದಿದ್ದು ನಿನ್ನೆ, ಹಿಸ್ಟ್ರಿ ಮೇಲೆ 20 ಕ್ವಶನ್ ಬಂದಿದ್ದು. ಸೊ ಅಷ್ಟು ಈಸಿ ಇರುತ್ತಂತ ಅನ್ಕೋಬೇಡಿ. SD ಅಂದಮೇಲೆ ಈಸಿನೇ ಇರುತ್ತಂತ ಅನ್ಕೋಬೇಡಿ. ಸೊ ಮುಂಚೆ ಥರ ಹೋಗಿದೆ ಟ್ರೆಂಡ್, ಇವಾಗ ಚೇಂಜ್ ಆಗಿದೆ. ಪೇಪರ್ ಲೆವೆಲು ಸ್ವಲ್ಪ ಟಫ್ ಮಾಡ್ತಿದ್ದಾರೆ, ಯಾಕಂದರೆ ಜನ ಜಾಸ್ತಿ ಬರೆಯೋದ್ರಿಂದ ಎಲಿಮಿನೇಟ್ ಮಾಡೋಕ್ಕಾಗಿ ಪೇಪರ್ ಲೆವೆಲು ಟಫ್ ಆಗಿರುತ್ತೆ. FDA ನೋಡಿರ್ಬೋದು ನೀವು, ಎಷ್ಟು ತುಂಬ ಟಫ್ ಆಗಿತ್ತು, ಓಕೆನಾ. ಮತ್ತು ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್ನು ನೀಟಾಗಿ ನೋಡ್ಕೊಳ್ಳಿ. ಮತ್ತು ಜಾಸ್ತಿ ಕರೆಂಟ್ ಅಫೇರ್ಸ್ನ ಇನ್ನೂ 1-2 ಸಲ ರಿವಿಷನ್ ಮಾಡ್ಕೊಳ್ಳಿ. ಮ್ಯಾಗ್ಝಿನ್ಸ್ ನೋಡ್ಕೊಳ್ಳಿ, ಅದರಿಂದನೇ ಬರುತ್ತವೆ ಕ್ವಶನ್ಸು. ನೋಡಿ, ಮೊನ್ನೆ ಶಾಂತಿ ಮಸೂದೆ ಮಂಡನೆ ಆಯಿತು, ಅದ್ರ ಬಗ್ಗೆ ಕೇಳಿದ್ದಾರೆ. ಮತ್ತು SIR ನಡೆಸ್ತಿದ್ರಲ್ಲ, ಚುನಾವಣೆ ಆಯೋಗ, ಅದ್ರ ಮೇಲೆ ಕೇಳಿದರು. ಮತ್ತು ಮೊನ್ನೆ ಲೇಬರ್ ಕೋಡ್ದು ಇದು ಆಯ್ತಲ್ಲ, ಲೇಬರ್ ಕೋಡ್ ಚೇಂಜ್ ಆಯ್ತಲ್ಲ, ಅದರದ್ದು ಲಾಸ್ಟ್ FD ಎಕ್ಸಾಮಲ್ಲಿ ಕ್ವಶನ್ ಬಂದಿದೆ. ಸೊ ಇದೇ ಕರೆಂಟ್ ಅಫೇರ್ಸ್ನೇ ಕೇಳ್ತಿದ್ದಾರೆ, ಓಕೆನಾ. ಮತ್ತು SCOಗೆ ಯಾವುದು ಕಂಟ್ರಿ ಸೇರಿಸ್ತು ಅದರದ್ದು ಕೇಳಿದ್ದಾರೆ, ಓಕೆನಾ. ಇವಾಗ ಯಾವುದು ರೀಸೆಂಟಾಗಿ ಒಂದು 6 ತಿಂಗಳು ಮ್ಯಾಗ್ಝಿನ್ಸ್ನ ಕರೆಕ್ಟಾಗಿ ನೀಟಾಗಿ ಇನ್ನೊಂದು 2 ಸಲ ರಿವಿಷನ್ ಮಾಡ್ಕೊಳ್ಳಿ. ಅದೇ ಕ್ವಶನ್ಸೇ ಬರೋದು. 23 ಕ್ವಶನ್ನು ನಿನ್ನೆ ಬಂದಿತ್ತು. ಲಾಸ್ಟ್ ಟೈಮ್ನು 25 ಕ್ವಶನ್ನು ಕರೆಂಟ್ ಅಫೇರ್ಸ್ ಬಂದಿತ್ತು. ಮೆಂಟಲ್ ಎಬಿಲಿಟಿ ಲಾಸ್ಟ್ ಕ್ವಶನ್ ಪೇಪರಲ್ಲಿ 12 ಕ್ವಶನ್ ಬಂದಿದ್ದರೆ, ಈ ನಿನ್ನೆ 15 ಕ್ವಶನ್ ಬಂದಿದೆ ಮೆಂಟಲ್ ಎಬಿಲಿಟಿ. ಸೊ ಮೆಂಟಲ್ ಎಬಿಲಿಟಿನ ಮಾಡಿ. ಇಲ್ಲಿ ಕೊಟ್ಟಿಲ್ಲ ಅಂದರೆ ಕೇಳಲ್ಲ ಅಂತಲ್ಲ, ಕೇಳಿದ್ರೂ ಕೇಳ್ಬೋದು, ಓಕೆನಾ. ಕೇಳ್ತಾರೆ, ಯಾಕಂದರೆ SDA ಕ್ವಶನ್ ಪೇಪರಲ್ಲಿ ಪ್ರತಿ ವರ್ಷವೂ 4, 5, 7, 8, 10 ಕ್ವಶನ್ನು ಇದ್ದೇ ಇರುತ್ತೆ. 10 ಕ್ವಶನ್ ಬಂದರೆ ಲಾಸ್ ಆಗುತ್ತೆ ನೀವು ಓದಿಲ್ಲ ಅಂದರೆ. ಸೊ ಮೆಂಟಲ್ ಎಬಿಲಿಟಿ ಇಲ್ಲ ಅಂತ ಬಿಡಬೇಡಿ. ಕೋಆಪರೇಟಿವ್ ಸೊಸೈಟಿನೂ ಸ್ವಲ್ಪ ನೋಡ್ಕೊಳ್ಳಿ, 2-3 ಕ್ವಶನ್ಸ್ ಬರುತ್ತೆ, ಅದೇ ರಿಪೀಟಾಗೇ ಇರುತ್ತೆ. ಮತ್ತು ಪಾಲಿಟಿ ಮೇಲೆ ಈಸಿ ಕೇಳ್ತಾರೆ ನೋಡಿ, ಅರೇಂಜ್ ಮಾಡೋದು. ಮತ್ತು ಒಂದಿಷ್ಟು ಬರೆಯರಿ ಜಾಸ್ತಿ ಕೇಳ್ತಾರೆ, ಅದನ್ನು ನೋಡ್ಕೊಳ್ಳಿ. ಜಿಯೋಗ್ರಫಿನ ನೋಡ್ಕೊಳ್ಳಿ, ನೀಟಾಗಿ ಜಿಯೋಗ್ರಫಿ ನೋಡ್ಕೊಳ್ಳಿ. ಕರ್ನಾಟಕ ಜಿಯೋಗ್ರಫಿನೇ ಜಾಸ್ತಿ ಫೋಕಸ್ ಮಾಡೋದು. ಈ SD FDAಗೆ ಕರ್ನಾಟಕ ಜಿಯೋಗ್ರಫಿನೇ ಜಾಸ್ತಿ ಕೇಳ್ತಾರೆ. ಈ ಗ್ರೂಪ್ B, ಗ್ರೂಪ್ A, KS ಲೆವೆಲ್ಗೆಲ್ಲ ಇಂಡಿಯನ್ ಜಿಯೋಗ್ರಫಿ, ಇಲ್ಲೆಲ್ಲ ಕರ್ನಾಟಕ ಜಿಯೋಗ್ರಫಿನೇ ಜಾಸ್ತಿ ಕ್ವಶನ್ಸ್ ಬಂದಿರೋದು, ಅದನ್ನು ನೋಡ್ಕೊಳ್ಳಿ, ಓಕೆನಾ. ಮತ್ತು ಸೈನ್ಸ್ನ ಜಾಸ್ತಿ ನೋಡಿ, ಸೈನ್ಸ್ ಮೇಲೇ ಜಾಸ್ತಿ ಕ್ವಶನ್ ಕೇಳ್ತಾರೆ ಇವರು, KAದವರು. ಸೈನ್ಸ್ ಮೇಲೆ ಜಾಸ್ತಿ ಕ್ವಶನ್ ನೋಡಿ. ನಿನ್ನೆ 13 ಕ್ವಶನ್ಸ್ ಬಂದಿದ್ದು ಜನರಲ್ ಸೈನ್ಸ್ ಮೇಲೆ, 13 ಕ್ವಶನ್ಸು. ಎಕನಾಮಿ ಸ್ವಲ್ಪ ಕಡಿಮೆ ಆದರೆ ನಡೆಯುತ್ತೆ, ಓಕೆನಾ. ಜಿಯೋಗ್ರಫಿನೂ ಸ್ವಲ್ಪ ಕಡಿಮೆ ಓದಿದ್ರೆ ನಡೆಯುತ್ತೆ. ಬಟ್ ಕರ್ನಾಟಕ ಜಿಯೋಗ್ರಫಿನ ಅದನ್ನೇ ಓದಿ ಜಾಸ್ತಿ ನಡೆಯುತ್ತೆ. ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದೆ ಜಾಸ್ತಿ ಕೇಳ್ತಾರೆ ನೋಡಿ, ವಿಶೇಷ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದೆ. ಇತಿಹಾಸನೂ ಜಾಸ್ತಿ ಇರುತ್ತೆ. ಮತ್ತು ಭೂಗೋಳ ವಿಷಯಗಳನ್ನು ಕರ್ನಾಟಕ ರಿಲೇಟೆಡೇ ಜಾಸ್ತಿ ಕೇಳ್ತಾರೆ. ಮತ್ತು ಸ್ಟ್ಯಾಟಿಕ್ಸ್ GK ಥರ ಒಂದು 2-3 ಕ್ವಶನ್ಸ್ ಇರ್ತವೆ. ಅದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರಲ್ಲ, ಗೊತ್ತಿದ್ದವ್ರು ಅಟೆಂಡ್ ಮಾಡ್ತಾರೆ. ಗೊತ್ತಿಲ್ಲ ಅಂದರೆ ನೆಗೆಟಿವ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಅಟೆಂಡ್ ಮಾಡಬೇಡಿ, ಓಕೆನಾ. ಗೊತ್ತಿರೋದು ಮಾತ್ರ ಅಟೆಂಡ್ ಮಾಡಿ. ಏನು ನೀವು ಇಷ್ಟು ದಿನ ರಿವಿಷನ್ ಮಾಡ್ಕೋತಿದ್ದೀರಲ್ಲ, ಶಾರ್ಟ್ ನೋಟ್ಸ್ ಮಾಡಿದ್ದೀರಲ್ಲ ಇಷ್ಟು ದಿನ, ಅದನ್ನೇ ರಿವಿಷನ್ ಮಾಡಿ, ಓಕೆನಾ. ನಾನು ಮುಂಚೆಯಿಂದನೂ ಇದೇ ಹೇಳ್ತಿದ್ದೀನಿ, ಯಾಕಂದರೆ ಬೇರೆದೇನೂ ಟ್ರೈ ಮಾಡಬೇಡಿ. ನಾನು ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ, ಯಾವುದ್ರ ಮೇಲೆ ಜಾಸ್ತಿ ಕ್ವಶನ್ ಬಂದಿದೆ ಅಂತೇಳಿ. ಸೈನ್ಸ್ ಮೇಲೆ ಜಾಸ್ತಿ ಬಂದಿತ್ತು, ಕರೆಂಟ್ ಅಫೇರ್ಸ್ ಮೇಲೆ ಜಾಸ್ತಿ ಬಂದಿತ್ತು, ಓಕೆನಾ. ಮತ್ತು ಮೆಂಟಲ್ ಎಬಿಲಿಟಿ ಮತ್ತು ಹಿಸ್ಟ್ರಿ ಮೇಲೆ ನಿನ್ನೆ 20 ಕ್ವಶನ್ಸ್ ಬಂದಿದ್ದಾವೆ.
ಟೋಟಲು 71 ಕ್ವಶನು 4 ಸಬ್ಜೆಕ್ಟ್ ಮೇಲೇ ಬಂದಿದೆ. ಮತ್ತು ಪ್ರತಿ ಸಲ ನೋಡಿ ನೀವು ಏನು KE ಎಕ್ಸಾಮ್ ಮಾಡುತ್ತಲ್ಲ, ಇವು 4 ಸಬ್ಜೆಕ್ಟ್ ಮೇಲೇ ಜಾಸ್ತಿ ಕ್ವಶನ್ ಕೇಳ್ತಿದ್ದಾರೆ. ಓಕೆನಾ. ಕರೆಂಟ್ ಅಫೇರ್ಸ್, ಮೆಂಟಲ್ ಎಬಿಲಿಟಿ ಮೇಲೇ ಹತ್ತತ್ರ 40 ಕ್ವಶನ್ಸ್ ಕೇಳ್ತಿದ್ದಾರೆ. ಸೊ ಯಾಕಂದರೆ ಅಲ್ಲಿನೇ ಎಲ್ಲರೂ ಸ್ಕೋರ್ ಮಾಡೋಕ್ಕಾಗಲ್ಲ. ಹಿಸ್ಟ್ರಿ, ಜಿಯೋಗ್ರಫಿ, ಸೈನ್ಸ್ ಎಲ್ಲರೂ ಓದಿರ್ತಾರೆ. ಕರೆಂಟ್ ಅಫೇರ್ಸ್, ಮೆಂಟಲ್ ಎಬಿಲಿಟಿ ತುಂಬ ಜನ ಸ್ಕೋರ್ ಮಾಡೋಕ್ಕಾಗಲ್ಲ. ಓಕೆನಾ. ಅದ್ರ ಸಲುವಾಗಿ ಹೇಳ್ತಿದ್ದೀನಿ, ಇದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಮತ್ತು ಪಂಚಾಯತ್ ರಾಜ್ ರಿಲೇಟೆಡು ಕ್ವಶನ್ಸ್ ಬರ್ತಾವೆ ನೋಡಿ, 1-2 ಕ್ವಶನ್ಸ್ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳದ್ದು ಕೇಳ್ತಾರೆ, ನೋಡ್ಕೊಳ್ಳಿ. ಮತ್ತು ಪರಿಸರ ರಿಲೇಟೆಡ್ ಏನಾದರೂ ಇಶ್ಯೂ ನಡೀತಿದ್ರೆ ಕರೆಂಟ್ ಅಫೇರ್ಸು ಅದ್ರ ಮೇಲೆ ಕೇಳ್ತಾರೆ ನೋಡಿ. ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು ಅಂತಿದೆಯಲ್ಲ, ಇದನ್ನು ಕೇಳ್ತಾರೆ. ಓಕೆನಾ. ಲಾಸ್ಟ್ ಮಂತಲ್ಲಿ ಏನು ಇವಾಗ ಡಿಸೆಂಬರಲ್ಲಿ ಏನು ಕರೆಂಟ್ ಅಫೇರ್ಸ್ ಇತ್ತಲ್ಲ, ಡಿಸೆಂಬರ್ ನವಂಬರ್ದು ತುಂಬ ನೋಡ್ಕೊಳ್ಳಿ, ಅದ್ರ ಮೇಲೆ ಕ್ವಶನ್ಸ್ ಬರ್ತಾವೆ ನೋಡಿ. ನೋಡಿರ್ಬೋದು ನೀವು, ಶಾಂತಿ ಮಸೂದೆ ಮಂಡನೆ ಮಾಡಿದ್ರು, ಅದ್ರ ಬಗ್ಗೆ ಕೇಳಿದ್ದಾರೆ. SIR ಭಾರತ ಚುನಾವಣೆ ಆಯೋಗ ಅದ್ರ ಮೇಲೇ ಕೇಳಿಬಿಟ್ಟಿದ್ದಾರೆ. ಮತ್ತು ವರ್ಲ್ಡ್ ಕಪ್ ಮೇಲೆ ಕೇಳಿದ್ದಾರೆ. ವರ್ಲ್ಡ್ ಕಪ್ಪು ವುಮೆನ್ಸ್ ವರ್ಲ್ಡ್ ಕಪ್ಗೆ ಫೈನಲ್ ಆಯ್ತಲ್ಲ ಲಾಸ್ಟ್ ಇಯರು, ಅದ್ರ ಮೇಲೇ ಕೇಳಿದ್ದಾರೆ. ಓಕೆನಾ. ಕರೆಂಟ್ ಅಫೇರ್ಸು ಈ ಥರದನ್ನು ಮಿಸ್ ಮಾಡಬಾರ್ದು. ಒಂದೊಂದು ಗೊತ್ತಿಲ್ಲ ಅಂದರೆ ಬಿಡ್ಬೋದು. ಮತ್ತು SEO ಕೇಳಿದ್ರು, ಅದು ಈಜಿ ಇತ್ತು, ಅದನ್ನು ಹಾಕ್ಬೋದಾಗಿತ್ತು. ಓಕೆನಾ. ಈ ಥರ ನೀವು ರಿವಿಷನ್ ಮಾಡಿ ಈ ಸಿಲೆಬಸ್ನ ಇನ್ನೊಂದು ಸಲ ನೋಡ್ಕೊಂಬಿಡಿ. ಏನಿಲ್ಲ, ಸೇಮ್ ಸಿಲೆಬಸ್ಸೇ ಇರುತ್ತೆ. ಮೆಂಟಲ್ ಎಬಿಲಿಟಿ ಒಂದು ಮಾತ್ರ ಕೊಟ್ಟಿರಲಿಲ್ಲ ಇದರಲ್ಲಿ, ಬಟ್ ಕ್ವಶನ್ ಕೇಳ್ತಾರೆ, ಕೇಳಲ್ಲ ಅಂತಲ್ಲ, ಕೇಳ್ತಾರೆ. ಸೇಮ್ ಟೈಮಿಂಗ್ 100 ಮಾರ್ಕ್ಸು 2 ಅವರು, ಇದು 100 ಮಾರ್ಕ್ಸು 2 ಅವರ್ ಇರುತ್ತೆ. ಓಕೆನಾ. ಇಲ್ಲಿ ಕನ್ನಡ ಫೋಕಸ್ ಮಾಡೋದಕ್ಕಿಂತ ಕಂಪ್ಯೂಟರ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಯಾಕಂದರೆ ಕನ್ನಡದಲ್ಲಿ ಯಾವುದ್ಯಾವುದೋ ಕ್ವಶನ್ ಬರುತ್ತೆ, ನಿಮ್ಗೆ ಗೊತ್ತಿರಲಾರ್ದ ಕ್ವಶನ್ಸು ಬರ್ತವೆ. ಸೊ ಇಂಗ್ಲೀಷಲ್ಲಿನೂ ಸ್ವಲ್ಪ ಜನ ವೀಕ್ ಇರ್ತಾರೆ. ಯಾರು ಕನ್ನಡದಲ್ಲಿ ಓದ್ತಿದ್ದೀರಲ್ಲ, ಕನ್ನಡ ಮೀಡಿಯಮ್ದವ್ರಿಗೆ ಇಂಗ್ಲೀಷು ಸ್ವಲ್ಪ ಇದು ಅನಿಸುತ್ತೆ. ಸೊ ನೀವು ಬೇಕಿದ್ರೆ ಕನ್ನಡನೂ ಸ್ವಲ್ಪ ನೋಡ್ಕೋಬೋದು. ಗ್ರಾಮರ್ ಪಾರ್ಟ್ನ ನೋಡ್ಕೊಳ್ಳಿ, ಈಸಿಯಾಗಿರುತ್ತೆ. ಕಂಪ್ಯೂಟರ್ ಮಾತ್ರ ಈಸಿ ಬಿಡಬೇಡಿ ಕಂಪ್ಯೂಟರ್ನ. ಓಕೆನಾ. ನಿನ್ನೆ ಪೇಪರ್ ನೋಡಿದರೆ ಟಫ್ ಆಗಿತ್ತು, ಅಷ್ಟೇನು ಈಸಿ ಇರಲಿಲ್ಲ. ಆದ್ರೂ ಸ್ಕೋರ್ ಮಾಡ್ತಾರೆ, ತುಂಬ ಓದಿರ್ತಾರೆ, ತುಂಬ ಜನ ಇರ್ತಾರಲ್ಲ. ಸೊ 130, 140, 145 ಸ್ಕೋರ್ ಮಾಡೋರು ಇರ್ತಾರೆ. ನೀವು ಟಫ್ ಆಗಿತ್ತು ಸ್ಕೋರ್ ಕಟಪ್ ಪೂರ್ತಿ ಕಡಿಮೆ ಬರುತ್ತಂತ ಅಲ್ಲ, ಸ್ಕೋರ್ ಮಾಡೋರು ಇದ್ದೇ ಇರ್ತಾರೆ. ಯಾಕಂದರೆ 3-4 ವರ್ಷದಿಂದ ಇದೇ ಗ್ರೂಪ್ C ಸಿಲೆಬಸ್ನೇ ಓದ್ತಿರ್ತಾರೆ. ಅವರು ಎಲ್ಲೆಲ್ಲೋ ಹುಡುಕಿ ಸಿಲೆಬಸ್ನ ಟಾಪಿಕ್ನ ಕವರ್ ಮಾಡ್ತಿರ್ತಾರೆ. ಕನ್ನಡ ನೋಡಿ ಎಲ್ಲೋ ತುಂಬ ವೈಡಾಗಿದೆ ಕನ್ನಡ, ಬಟ್ ಇಂಗ್ಲೀಷ್ ಕಂಪ್ಯೂಟರು ಆ ಥರ ಅಲ್ಲ. ಆ ಪರ್ಟಿಕ್ಯುಲರ್ ಟಾಪಿಕ್ ಈ ಟೆನ್ಸ್ ಮೇಲೆ ಓದಿದ್ರೆ 1-2 ಕ್ವಶನ್ಸ್ ಬರ್ತವೆ. ಸೊ ಸಾಮಾನ್ಯ ಕನ್ನಡದಲ್ಲಿ ಆ ಥರ ಇರಲ್ಲ. ಸೊ ಇವಾಗ ಒಬ್ಬರು ಕವಿಗಳ ಬಗ್ಗೆ ಕೇಳಿದರೆ ನೆಕ್ಸ್ಟ್ ಬೇರೆ ಕವಿಗಳ ಬಗ್ಗೆ ಕೇಳ್ಬೋದು, ಯಾರ ಮೇಲೆ ಕೇಳ್ತಾರಂತ ಗೊತ್ತಾಗಲ್ಲ. ಸೊ ಇಂಗ್ಲೀಷು ಕಂಪ್ಯೂಟರ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಓದಿ. ಮತ್ತು ನಾನು ಹೇಳಿದ್ದೀನಿ ನೋಡಿ, ಅರೇಂಜ್ ಮಾಡೋದು ತುಂಬ ನೋಡ್ಕೊಳ್ಳಿ. ಸ್ವಲ್ಪ ಅರೇಂಜ್ ಮಾಡೋದು, ಸ್ವಲ್ಪ ಸ್ಟೇಟ್ಮೆಂಟ್ ಕಡಿಮೆ ಇರ್ತಾವೆ ನೋಡಿ ಇದರಲ್ಲಿ. ಓಕೆನಾ. ಸ್ಟೇಟ್ಮೆಂಟ್ ವೈಸ್ ಏನು ಆ ಥರ ಏನು ಬರಲ್ಲ. ಬಟ್ SD ಅಂದರೆ ಪ್ರೀವಿಯಸ್ ಏನು 1-2 ವರ್ಷದಿಂದ SDA ಕಂಡಕ್ಟ್ ಮಾಡ್ತಿದ್ದಾರಲ್ಲ KEದವರು, ಆ ಥರ ಏನಿರಲ್ಲ. ಅದಕ್ಕಿಂತ ಒಂದು ಲೆವೆಲ್ ಜಾಸ್ತಿನೇ ಇರುತ್ತೆ. ಲಾಸ್ಟ್ ಏನು FDA ಕಂಡಕ್ಟ್ ಮಾಡ್ತಿದ್ದಾರಲ್ಲ ಲಾಸ್ಟ್ 1-2 ವರ್ಷ ಹಿಂದೆ, ಆ ಥರ ಇವಾಗ SDA ಪೇಪರ್ ಇರುತ್ತೆ. ನೀವು ನಿನ್ನೆ FDA ನೋಡಿರ್ಬೋದು, ಒಂದು ಗ್ರೂಪ್ B ಲೆವೆಲ್ ಥರ ಪೇಪರ್ ಇತ್ತು. ಓಕೆನಾ. ಈ ಥರ ಪ್ರಿಪೇರ್ ಆಗಿ. ನಿಮ್ಗೆ ಏನಾದರೂ ಬೇಕಿದ್ರೆ ಕಮೆಂಟ್ ಮಾಡಿ. ಮತ್ತು ಹಾಲ್ ಟಿಕೆಟ್ ನೋಡಿ, ಹಾಲ್ ಟಿಕೆಟು ಈ ವೀಕ್ ಎಂಡಲ್ಲಿ ಬರುತ್ತೆ. ಈ ವೀಕ್ ಎಂಡು ಸ್ಯಾಟರ್ಡೇ ಸಂಡೇ ಅದು ಬರ್ಬೋದು, ಅಥವಾ ಮಿಸ್ ಆದರೆ ಮಂಡೇ ಫಿಕ್ಸ್ ಬರುತ್ತೆ. ಲಾಸ್ಟ್ ಟೈಮ್ ಥರ ಮಂಡೇ ಬರುತ್ತೆ. ಸೊ ಲಾಸ್ಟ್ ಟೈಮ್ ಸ್ವಲ್ಪ ಡಿಲೇ ಮಾಡಿದರು, ಮಂಡೇ ಏನು ಬಿಡಲಾರ ಅನಿಸುತ್ತೆ. ಸ್ಯಾಟರ್ಡೇ ಸಂಡೇ ಒಳಗಡೆ ಹಾಲ್ ಟಿಕೆಟ್ ಬರ್ಬೋದು. ಓಕೆನಾ. ಕಂಟಿನ್ಯೂ ಸ್ಟಡಿ ಮಾಡಿ. 25ಕ್ಕೆ ಏನಿದೆಯಲ್ಲ ಅದೇ ಎಕ್ಸಾಮೇ ಇರುತ್ತೆ, 25ಕ್ಕೆ ಫಿಕ್ಸ್ ಇರುತ್ತೆ ನೋಡಿ. ನಿನ್ನೆ 17th 18th ಎಕ್ಸಾಮ್ಸ್ದು ಹಾಲ್ ಟಿಕೆಟ್ ಬಿಟ್ಟಿದ್ದಾರೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ. ಥ್ಯಾಂಕ್ ಯು ಫ್ರೆಂಡ್ಸ್.